ನಮ್ಮ ಮತ ನೋಟಕ್ಕೆ. ಸೌಜನ್ಯ ನ್ಯಾಯ ಸಿಗಬೇಕಾದ್ರೆ ನಾವು ನೋಟಕ್ಕೆ ವೋಟ್ ಹಾಕ್ಬೇಕಂತ, ನಾವು ನೋಟಕ್ಕೆ ಈ ಸತಿ ವೋಟ್ ಹಾಕ್ಬೇಕಂತ ಡಿಸೈಡ್ ಮಾಡಿದ್ವಿ. ಈ ಸಲ ಪಕ್ಷಕ್ಕೆ ನೋಟಕ್ಕೆ ಓಟು ಕೇಳ್ತಾ ಇಲ್ಲ ಮೇಡಮ್, ಬಂದು ನೋಟಕ್ಕೆ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಕ್ಕಲಿಗ ಗೌಡರ ಮತ ಬೇಕು ಇವರಿಗೆ, ಕಾಂಗ್ರೆಸ್ನವರಿಗೆ. ಆ ಹೆಣ್ಣು ಯಾವ ಜಾತಿಯವಳು? ಅವ್ರು ಒಕ್ಕಲಿಗ ಜಾತಿಯವರ. ಏಕೆ ನನ್ನ ಮನೆಯಲ್ಲಿ ಸಹ ಈಗ 5 ಮಂದಿ ಇದ್ದೇವೆ ನಾವು. 5 ಓಟು ಸರ್ ನೋಟಕ್ಕೆ. ಕಾಂಗ್ರೆಸ್ನವರು ಏನು ಮಾಡಿದ್ರು ಗೊತ್ತುಂಟಾ? ಹೆಚ್ಚು ನಾನು ಸಾಧಾರಣ ಧರ್ಮಸ್ಥಳಕ್ಕೆ ನಾನು 37 ವರ್ಷದಿಂದ ನಾನು ಸರ್ಕಾರಿ ಬಸ್ಸಿನಲ್ಲಿ ಹೋಗ್ತಿದ್ದೊಬ್ಬ, ನಾನು ಒಬ್ಬ ಡ್ರೈವರ್. BJP ಅಭ್ಯರ್ಥಿಗಳ, ಕಾಂಗ್ರೆಸ್ ಅಭ್ಯರ್ಥಿಗಳ ಈಗ ಜೀವದಲ್ಲಿ ಇದ್ದರೂ ಸಹ ಈಗ ಜೀವ ಇಲ್ಲದಾಗೆ ಆಗಿದೆ. ಸೌಜನ್ಯನ ಅತ್ಯಾಚಾರ ಆಗಿ 12 ವರ್ಷ ಆದರೂ ಸೌಜನ್ಯ ಈಗ ಜೀವದಲ್ಲಿ ಇಲ್ಲದಿದ್ದರೂ ಸೌಜನ್ಯ ಪ್ರತಿಯೊಬ್ಬರ ಹೃದಯದಲ್ಲಿ ಜೀವಂತವಾಗಿದ್ದಾಳೆ. ಹಾಗಾಗಿ ಈಗ ಎಲ್ರಿಗೂ 2 ಪಕ್ಷದವರಿಗೆ ಈ ನೋಟ ಅಂತ ಬಟನ್ ಹೇಳುವಾಗ ಸೌಜನ್ಯನ ಮುಖ ಮುಂದೆ ಬರುವಾಗ ತುಂಬ ಭಯ ಕಾಡ್ತಾ ಉಂಟು. ಜನಕ್ಕುಲ ಮೈಂಡ್ನ ಡೈವರ್ಟ್ ಮನ್ಪೆರೆ ಪಡೋದು ನಿಗ್ಲಿಕ್ಕೆ ಬೆತೆ ಬೇತೆ ನಮ್ಮನೆದ ಶಬ್ದಲೇನು ಪನ್ಪುನು ನೆರ್ಪುನು ಗಲಾಟೆ ಲಕ್ಕವನು ಚಾಡಿ ಬತ್ತವನು ಈ ಬೇಲೇನು ಮತ್ತೊಂದುಲ್ಲೇರಿ. ಲೋಕಸಭಾ ಚುನಾವಣೆ ಬರ್ತಾ ಇದೆ. ಕಾಂಗ್ರೆಸ್ BJP ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಟಾ ಅನ್ನುವಂತಹ ಅಭಿಯಾನ ಜೋರಾಗಿ ನಡೆಯುತ್ತಾ ಇದೆ. ನಿಮ್ಮ ಮತ ಯಾರಿಗೆ ಅಂತೇಳಿ? ನಮ್ಮ ಮತ ನೋಟಕ್ಕೆ. ಸೌಜನ್ಯ ನ್ಯಾಯ ಸಿಗಬೇಕಾದ್ರೆ ನಾವು ನೋಟಕ್ಕೆ ವೋಟ್ ಹಾಕ್ಬೇಕಂತ, ನಾವು ನೋಟಕ್ಕೆ ಈ ಸತಿ ವೋಟ್ ಹಾಕ್ಬೇಕಂತ ಡಿಸೈಡ್ ಮಾಡಿದ್ವಿ. ಕಾಂಗ್ರೆಸ್ BJP ಅವರು ಯಾರು ಬೇಡ. ಅವರು ಇಷ್ಟು ವರ್ಷ ನ್ಯಾಯ ಕೊಡ್ಲಿಲ್ಲ, ಇನ್ನೇನು ಕೊಡ್ತಾರಂತ. ನೋಟಕ್ಕಾದ್ರೂ ಸಿಗ್ತದ ನೋಡೋಣ ನ್ಯಾಯ. ಅಲ್ಲ, BJP ಅವರು ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವವರು ಅಂತೇಳಿ ಹೇಳ್ತಾರೆ. ಕಾಂಗ್ರೆಸ್ನವರು ಮಹಿಳೆಯರಿಗೆ ಭಾಗ್ಯ ಕೊಟ್ಟಿದ್ದೇವೆ, ಮಹಿಳೆಯರಿಗೆ ಏನೆಲ್ಲ ಆಗಬೇಕು ಅದನ್ನೆಲ್ಲ ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಹೀಗಾಗಿ ಎರಡೂ ಪಕ್ಷ ಮಹಿಳೆಯರ ಕಡೆ ಇರುವಾಗ, ಒಂದು ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವಂಥದ್ದು ಮತ್ತು ಕಾಂಗ್ರೆಸ್ ಮಹಿಳೆಯರ ಪರ ಇರುವಾಗ, ಯಾಕೆ ಅವು 2 ಪಕ್ಷಕ್ಕೆ ನಿಮಗೆ ಹಾಕಬಾರ್ದು? ಒಂದು ಕಾಂಗ್ರೆಸ್ ಅಥವಾ BJPಗೆ? ಪಕ್ಷ ಬೇಕು, ಬೇಕಂತಲ್ಲ, ಪಕ್ಷ 2 ಬೇಕು ನಮಗೆ. ಆದರೆ ನಮ್ಮದು ಅವರು ಹೇಳುದು ಮಾತ್ರ ನ್ಯಾಯ ಕೊಡಿಸ್ತೇನೆ ಅಂತ. ಆದರೆ ಸೌಜನ್ಯಗೆ ನ್ಯಾಯ ಸಿಗಲಿ, ಆಮೇಲೆ ನಾವು ಪಕ್ಷಕ್ಕೆ ಓಟ್ ಹಾಕ್ತೀವಿ. ಅಷ್ಟರ ತನಕ ನಮ್ಮ ಓಟ್ ನೋಟು. ಸರ್, ಲೋಕಸಭಾ ಚುನಾವಣೆ ನಡೀತಾ ಇದೆ. ದಕ್ಷಿಣ ಕನ್ನಡದಲ್ಲಿ BJP ಕಾಂಗ್ರೆಸ್ ಜೊತೆಗೆ ನೋಟಾ ಅಭಿಯಾನ ಅಂಥೇಳಿ ಜೋರಾಗಿ ನಡೀತಾ ಇದೆ. ನಿಮ್ಮ ಮತ ಯಾರಿಗೆ ಅಂತೇಳಿ? ನೋಡಿ, ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ. ನಾನು ಜನಸಂಘದಿಂದ ದೀಪದ ಚಿಹ್ನೆಯಿಂದ ಕಮಲದ ಚಿಹ್ನೆ BJPಯವರಿಗೆ ನಾನು ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಇದಕ್ಕೂ ಲೋಕಸಭೆಯಲ್ಲಿ BJPಗೆ ಹಾಕಿದ್ದು. ಆದರೆ ಹಿಂದುತ್ವ ಅಂತ ಹೆಸರು ಹೇಳಿಕೊಂಡು ಇವರು ಇದುವರೆಗೂ ಸೌಜನ್ಯ ನನ್ನ ಸಹೋದರಿಗೆ ಇದುವರೆಗೂ ನ್ಯಾಯ ಕೊಡಲಿಕ್ಕೆ ಇವರು ವಿಫಲರಾಗಿದ್ದಾರೆ. ಆದುದರಿಂದ ಮೋದಿ ನನ್ನ ಆರಾಧ್ಯ ಮೂರ್ತಿ. ಆದರೆ ಈ ಸಾರಿ ನಾನು ನೋಟಕ್ಕೆ ನಾನು ಮತ ಹಾಕುವುದು. ಇದು ನಾನು ನನ್ನ ಮನೆಯವರ 7 ಜನರ ಪರಿವಾರದ ಓಟು ನಾನು ನೋಟಕ್ಕೆ ಹಾಕುವುದು. ಇದು ಖಂಡಿತ. ನಮಗೆ ಹಿಂದುತ್ವ ನಮ್ಮ ರಕ್ತದಲ್ಲಿ ಹರಿಯುವುದು ಹಿಂದುತ್ವವೇ. ಆದರೆ ಈ ಸಾರಿ ಮಾತ್ರ ನಾವು ಸೌಜನ್ಯಗೋಸ್ಕರ ಇವರು ನ್ಯಾಯ ಸಿಗೋದಕ್ಕಾಗಿ ನಾನು ನೋಟಕ್ಕೆ ಮತ ಚಲಾಯಿಸುವುದು. ಓಕೆ, ಅಲ್ಲ, BJP ಅವರು ಕೊಡಲಿಲ್ಲ ಅಂತ ಹೇಳಿದರೆ ಕಾಂಗ್ರೆಸ್ ಇತ್ತಲ್ಲ ಸರ್ ಆಪ್ಷನ್? ನೋಡಿ, ಕಾಂಗ್ರೆಸ್ನವರು ಏನು ಮಾಡಿದರು ಗೊತ್ತುಂಟಾ? ಹೆಚ್ಚು ನಾನು ಸಾಧಾರಣ ಧರ್ಮಸ್ಥಳಕ್ಕೆ ನಾನು 37 ವರ್ಷದಿಂದ ನಾನು ಸರ್ಕಾರಿ ಬಸ್ಸಿನಲ್ಲಿ ಹೋಗ್ತಿದ್ದೊಬ್ಬ, ನಾನು ಒಬ್ಬ ಡ್ರೈವರ್. ಅಲ್ಲಿ ಏನೆಲ್ಲ ಆಗ್ತಿತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಪದ್ಮಲತಾ, ವೇದವಲ್ಲಿ ಇವರು ವ್ರತಪಟ್ಟಾಗ, ಅವರು ದಾರುಣವಾಗಿ ವ್ರತಪಟ್ಟಾಗ ಅಲ್ಲಿ ಕಾಂಗ್ರೆಸ್ ಸರ್ಕಾರನಿತ್ತು. ಅವರು ಆ ಕ್ರಮದಲ್ಲಿ ಯಾವುದೇ ಒಂದು ಇದು ಮಾಡಲಿಲ್ಲ. ನೇತ್ರಾವತಿಯಲ್ಲಿ ಸೋಮವಾರ ತಪ್ಪಿದರೆ ಮಂಗಳವಾರ ಒಂದು ಹೆಣಗಳ ರಾಶಿಯೇ ಬೀಳ್ತಿತ್ತು. ಆಗ ಸರ್ಕಾರ ಇದ್ದದ್ದು ಯಾವುದು? ಕಾಂಗ್ರೆಸ್ ಅಲ್ಲ. ಆಗ ಅವರಿಗೆ ಅದರ ಬಗ್ಗೆ ಏನಾದರೂ ಇದು ಮಾಡ್ಬೋದಲ್ಲ, ಮಾಡಲಿಲ್ಲ. BJP ಸರ್ಕಾರ ಇರುವಾಗ ಸದಾನಂದ ಗೌಡರು, ಶೋಭಾ ಕರಂದ್ಲಾಜೆ ಇವರಲ್ಲಿ ಹಿಂದುತ್ವವಾದಿಗಳು. ಆ ಸಮಯದಲ್ಲಿ ಸೌಜನ್ಯನಿಗೊಂದು ನ್ಯಾಯ ಕೊಡೋದ ಇವರು ಅವಿವೇಕಿಗಳು. ನಾವು ಇವತ್ತು ದೃಢ ಸಂಕಲ್ಪವಾಗಿ ಹೇಳ್ತಿದ್ದೇನೆ, ನಾನು ಕಟ್ಟ RSS ಜನಸಂಘದಿಂದ ಬಂದವ, ನಮಸ್ತೆ ಸದಾವತ್ಸಲ್ಯ ಮಾತೃಭೂಮಿ ಅಂತ ಹೇಳಿ ನಾನು ಕರ್ತವ್ಯಕ್ಕೆ ಹೋಗೋನು. ಆದರೆ ಈ ಸಾರಿ ನಾನು ಯಾರು ಹೇಳಿದರೂ ನನ್ನ ಮನೆಯವರ ಮತ ನೋಟಕ್ಕೆ ಹಾಕುವುದು ನಾನು. ಸೊ ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಇದ್ದರೂ ಕೂಡ ನಮಗೆ ನ್ಯಾಯ ಕೊಡಲಿಲ್ಲ, BJP ಅವರು ಇದ್ದರೂ ಕೂಡ ನ್ಯಾಯ ಕೊಡಲಿಲ್ಲ, ಅದಕ್ಕೋಸ್ಕರ ನೋಟಕ್ಕೆ ಹಾಕ್ತೀವಿ. ಹೌದು, ಖಂಡಿತ. ನಾನು 2 ಪಕ್ಷಕ್ಕೆ ನಾನು ತಿರಸ್ಕರಿಸ್ತೇವೆ ನಾವು. ಆದ್ದರಿಂದ ನಾವು ಈ ಸಾರಿ ನೋಟ ಇದು ಸತ್ಯ. ರಾಮನ ಪಾದದ ಮೇಲಾಣೆ ನಾವು ಮಂದಿರ ಕಟ್ಟುವಂಥ ಆ ಸಾರಿ ನಾವು ಇದು ಅಭಿಯಾನ ಮಾಡಿ ನಾವು ಕರಸೇವೆಗೆ ಎಲ್ಲ ಹೋದವರು. ನಾವು ರಾಮರಥ, ರಾಮಜ್ಯೋತಿ, ರಾಮ ಪಾದುಕಕ್ಕೆ ನಾನು ಸರ್ಕಾರಿ ನೌಕರನಾಗಿದ್ದು ಅದರಲ್ಲಿ ಸಾರಥಿಯಾಗಿ ನಾನು ಹೋದವನು. ಅದೇ ರೀತಿಯಲ್ಲಿ ರಾಮನ ಪಾದದ ಮೇಲಾಣೆ ನಾನು ಈ ಸಾರಿ ಸೌಜನ್ಯಗೋಸ್ಕರ ನಾನು ನೋಟಕ್ಕೇ ಮತ ಹಾಕುವುದು. ನೋಟ. ಚುನಾವಣೆಯಲ್ಲಿ ಸೌಜನ್ಯ ಹೋರಾಟ ವತಿಯಿಂದ ನಾವು ಈ ಸಲ ನೋಟ ಅಭಿಯಾನವನ್ನು ಶುರು ಮಾಡಿದ್ದೇವೆ. ಈ ಸಲ ನೋಟ ಅಂದರೆ ಎಲ್ರಿಗೊಂದು ಪ್ರಶ್ನೆ ಉಂಟು. ಯಾಕೆಂದರೆ ಈ ಸಲ ಕೇವಲ ಅಭ್ಯರ್ಥಿ 2 ಪಕ್ಷದಲ್ಲ, ನೋಟ ಅಂತ ಒಂದು ವಿಭಿನ್ನ ರೀತಿಯ ಒಂದು ಪ್ರಚಾರ ಆಗುವಾಗ ಜನರಿಗೆ ಸಹ ಒಂದು ಗೊಂದಲ ಉಂಟು, ನೋಟ ಅಂದರೆ ಏನು ಅಂತ. ನಾವು ಈ ಸಲ ನೋಟ ಅಭಿಯಾನ ಮಾಡೋ ಉದ್ದೇಶ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಜನ್ಯನಿಗೋಸ್ಕರ 12 ವರ್ಷದಿಂದ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡುವಾಗ ಇದುವರೆಗೆ ನಮಗೆ ನ್ಯಾಯ ಸಿಗಲಿಲ್ಲ. ಹಾಗಾಗಿ ಈ ಒಂದು ನೋಟವನ್ನು ನಾವು
ಮುಂದಿಟ್ಟುಕೊಂಡು ಸೌಜನ್ಯನಿಗೆ ನ್ಯಾಯ ಸಿಗಬೇಕಾದ್ರೆ ನಾವು ಎಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರಿಗೂ ನ್ಯಾಯಾಲಯಕ್ಕೂ ಇದು ಮುಟ್ಟಬೇಕಂತ ಈ ಒಂದು ನೋಟ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಎಲ್ಲಿವರೆಗೆ ಅಂದರೆ ಈ ಸಲ ನಮಗೆ ಒಂದು ಆಶ್ಚರ್ಯದ ಸಂಗತಿ, ಪ್ರತಿಯೊಬ್ಬ ಪಕ್ಷದಿಂದ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಓಟು ಕೇಳಲಿಕ್ಕೆ. ಆದರೆ ಅಲ್ಲಿ ನಮಗೆ ಓಟು ಕೊಡಿ ಅಂತ ಯಾವ ಪಕ್ಷದವನು ಕೇಳ್ತಾ ಇಲ್ಲ, ಅಲ್ಲಿ ಹೋಗಿ ನೋಟಕ್ಕೆ ಓಟು ಕೊಡಬೇಡಿ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ನೋಟದಿಂದ ಅಷ್ಟು ಭಯ ಪಡಲಿಕ್ಕೆ ಶುರುವಾಗಿದೆ ಇವರಿಗೆ. ಯಾಕೆಂದರೆ ನಾವು ಕೇಳೋದು ಸೌಜನ್ಯಗಳಿಗೆ ನ್ಯಾಯಕ್ಕೋಸ್ಕರ ನೋಟ ಅಭಿಯಾನ, ಆದರೆ ಇವರು ಹೋಗಿ ಪ್ರತಿ ಮನೆಯಲ್ಲೂ ಪಾಪ ಮುಗ್ಧ ಮಹಿಳೆಯರಿಗೆ ಸಹ ಹೋಗಿ ಇವರು ಹೇಳೋದು ಈ ಸಲ ನೋಟಕ್ಕೆ ಓಟು ಬೇಡಿ ಅಂತ ಹೇಳ್ತಿದ್ದಾರೆ. ಆದರೆ ನಾನು ಹೇಳೋದು, ನೋಟದಲ್ಲಿ ನಾವು ಯಾವುದೇ ಪಕ್ಷ ಇಲ್ಲ, ನಮಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಯಾರ ಮನೆಯಲ್ಲಿ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕಂತ ಉದ್ದೇಶದಿಂದ ಹೊರಟಿದ್ದಾರೆ ಅವರೆಲ್ಲರೂ ಈ ಸಲ ಜಾತಿ ಮತ ಧರ್ಮ ಬಿಟ್ಟು ನೋಟ ಅಭಿಯಾನಕ್ಕೆ ಚಾಲನೆ ಮಾಡಬೇಕು. ನಿಮ್ಗೆ ಗೊತ್ತುಂಟು, EVM ಮೆಷಿನ್ ಇರ್ತದೆ, ಅದರಲ್ಲಿ ಎಲ್ಲ ಬಟನ್ಸ್ಗಳಿರ್ತದೆ, ಎಲ್ಲ ಪಕ್ಷದವರ ಬಟನ್ಸ್ ಇರ್ತದೆ. ಮತ್ತು ಕೆಲವರು ಪಕ್ಷೇತರ ಅಭ್ಯರ್ಥಿಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನ ತಿಳುವಳಿಕೆ ಪ್ರಕಾರ 9 ಅಭ್ಯರ್ಥಿಗಳಿದ್ದಾರೆ ಈ ಸಲ. ಕೊನೆಯದಾಗಿ ಇರುವುದು ನೋಟ ಬಟನ್. ನೋಟ ಅಂದರೆ NOTA ಅಂದರೆ ನನ್ ಆಫ್ ದ ಎಬವ್, ಅಂದರೆ ನಮಗೆ ಮೇಲಿನ ಅಭ್ಯರ್ಥಿಗಳು ಯಾರೂ ಇಷ್ಟ ಇಲ್ಲ ಅಂತ ಹೇಳುವಾಗ ನಾವು ಆ ಬಟನನ್ನು ಒತ್ತುದು. ಆದರೆ ನಿಮ್ಮಲ್ಲಿ ಕೆಲವರು ಹೇಳ್ತಾರೆ ಆ ಬಟನಲ್ಲಿ ಸೌಜನ್ಯನ ಫೋಟೋ ಇರ್ತದೆ, ಮಹೇಶಣ್ಣನ ಫೋಟೋ ಇರ್ತದೆ, ಹೋರಾಟಗಾರರ ಫೋಟೋ ಇರ್ತದೆ, ಹಾಗಿದ್ರೆ ಮಾತ್ರ ಒತ್ತಿ ಅಂತ ಹೇಳ್ತಾರೆ. ಆದರೆ ನಾನು ಎಲ್ಲರಲ್ಲಿ ಹೇಳೋದು, ಆ ಬಟನಲ್ಲಿ ಯಾರದೇ ಫೋಟೋ ಇರುವುದಿಲ್ಲ, ಸೌಜನ್ಯನ ಫೋಟೋ ಇರುವುದಿಲ್ಲ, ಯಾರೂ ಇರುವುದಿಲ್ಲ. ನಾವು ನಿಮಗೆ ಸೌಜನ್ಯ ನ್ಯಾಯಕ್ಕೋಸ್ಕರ ಅಂತ ಸೌಜನ್ಯನ ಪ್ರಣಾಳಿಕೆ ಫೋಟೋ ಎಲ್ಲ ನಾವು ಬಿಡುಗಡೆ ಮಾಡ್ತೇವೆ. ಆದರೆ ಬಟನಲ್ಲಿ ಕೇವಲ ಇರುವುದು NOTA ಅಂತ. ನೀವು ದಯಮಾಡಿ ಆ ಬಟನಿಗೆ ಒತ್ತಬೇಕು. ನಾನು ತಮ್ಮಲ್ಲಿ ಕಳಕಳಿಯಲ್ಲಿ ಹೇಳೋದು, ಅಪಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಾವು ಪತ್ರಿಕಾ ಮಾಧ್ಯಮ ಮಾಡಿದ್ದೇವೆ, ಎಲ್ಲ ಪತ್ರಿಕೆಯವರು ಎಲ್ಲ ಮಾಧ್ಯಮದವರು ಈ ಸಲ ನೋಟ ಅಭಿಯಾನದ ಬಗ್ಗೆ ಪ್ರಚಾರ ಮಾಡಿದ್ದಾರೆ. ಅದು ಇವರಿಗೆ ಗೊಂದಲ ಆಗ್ತಾ ಉಂಟು. ಹಾಗಾಗಿ ನಾನು ತಮ್ಮಲ್ಲಿ ಕಳಕಳಿಯಲ್ಲಿ ಹೇಳೋದು, ಯಾವುದೇ ಅಪಪ್ರಚಾರಕ್ಕೆ ತಲೆ ಕೊಡಬೇಡಿ. ನಮ್ಮದು ಈ ಸಲ ಉದ್ದೇಶ ಯಾವ ಪಕ್ಷವನ್ನು ಒಡೆಯುವಂಥ ಉದ್ದೇಶ ಅಲ್ಲ, ಯಾವ ಅಭ್ಯರ್ಥಿಗಳನ್ನು ತೇಜೋವಧೆ ಮಾಡೋದಲ್ಲ. ನಮಗೆ ಇಲ್ಲಿ ಹೋರಾಟ ಸೌಜನ್ಯನಿಗೆ ನ್ಯಾಯ ಸಿಗಬೇಕು, ಇದು ಅಷ್ಟೇ, ಬೇರೇನಲ್ಲ. ಮೊದಲೊಮ್ಮೆ ಹೇಳ್ತಿದ್ರು ಮಹೇಶಣ್ಣ ಓಟಿಗೆ ನಿಲ್ಲಿಕ್ಕೋಸ್ಕರ ಸೌಜನ್ಯನ ಹೋರಾಟ ಮಾಡ್ತಾ ಇದ್ರಂತ ಒಂದು ಅಪಪ್ರಚಾರ ಮಾಡಿದರು. ಮಹೇಶಣ್ಣ ಎಲ್ಲೂ ಓಟಿಗೆ ನಿಲ್ಲಿಲ್ಲ. ಸೌಜನ್ಯ ಹೋರಾಟಗಾರರು ಯಾರಾದರೂ ಅಭ್ಯರ್ಥಿ ಆಗ್ತಾರೆ, ಅವರು ಓಟಿಗೆ ನಿಲ್ತಾರೆ ಅಂತ ಹೇಳಿದರು, ಅದೂ ನಿಲ್ಲಿಲ್ಲ. ನಮಗೆ ಇಲ್ಲಿ ಇರೋದು ನ್ಯಾಯ. ಹಾಗಾಗಿ ನಾನು ಎಲ್ಲರಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳೋದು. ಮತ್ತೊಂದು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ, ಸೌಜನ್ಯಳ ಅಮ್ಮ ಕುಸುಮಕ್ಕ, ತಾವೆಲ್ಲರೂ ನೋಡಿರ್ಬೋದು, 12 ವರ್ಷದಿಂದ ಆ ತಾಯಿ ತನ್ನ ಮಗಳ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಆದರೂ ಅತ್ಯಾಚಾರ ಆದರೆ ಅಥವಾ ಎಲ್ಲಿಯಾದರೂ ಅತ್ಯಾಚಾರ ಆದರೆ ಪ್ರತಿಭಟನೆ ಆಗ್ತದೆ, ಆ ಮನೆಯವರು ಸ್ವಲ್ಪ ದಿವಸ ಭಾಗಿಯಾಗ್ತಾರೆ, ಹಿಂದೆ ಬರ್ತಾರೆ. ಏಕೆಂದರೆ ನಾನು ಕೆಲವು ಹೋರಾಟದಲ್ಲಿ ನೋಡಿದವಳು. ಅಲ್ಲಿ ಕೆಲವು ಬೇಡಿಕೆ ಇರುವುದು, ಆಗ್ರಹ ಇರುವುದು ಸರ್ಕಾರದಿಂದ ಅವರೇನಾದರೂ ಪರಿಹಾರ ತಗೊಳ್ಳಿ ಅಂತ. ಆದರೆ ಸೌಜನ್ಯನ ಮನೆಯವರು ತಾಯಿ ಇದುವರೆಗೆ ತನ್ನ ಮಗಳಿಗೆ ಪರಿಹಾರ ಬೇಕು ಅಂತ ಯಾರ ಕೈಯಲ್ಲಿ ಬೇಡಲಿಲ್ಲ, ಅಂಗಲಾಚಲಿಲ್ಲ. 12 ವರ್ಷದಿಂದ ಸತತವಾಗಿ ನನ್ನ ಮಗಳಿಗೆ ನ್ಯಾಯ ಬೇಕಂತ ಕೇಳ್ತಾ ಇದ್ದಾರೆ. ಎಷ್ಟೇ ದೊಡ್ಡವರು ಇವರಿಗೆ ವಿರೋಧ ಬಂದರೂ ಸಹ ಕೋಟಿಗಟ್ಟಲೆ ಹಣ ತಗೊಂಡು ಆ ತಾಯಿಗೆ ಕುತ್ಕೊಳ್ಬೋದಿತ್ತು. ಸೌಜನ್ಯ ಕೇವಲ ಒಂದು ಮಗಳಲ್ಲ, ಅವರಿಗೆ 4 ಮಕ್ಕಳಿದ್ರು, ಹುಡುಗಿಯರು, 1 ಹುಡುಗ. ಕೆಲವು ಮನೆಯವರು ಹೆದರಿ ಕೂತ್ಕೊಳ್ತಿದ್ರು, ಕೆಲವರು ಒಂದು ಮಗಳೆಲ್ಲ ಕಳ್ಕೊಂಡದ್ದು 3 ಜನ ಇದ್ದಾರಲ್ಲ, ಲೈಫ್ ಬೇಕಲ್ಲ ಅಂತ ಮುಂದುವರಿ ಅಂತ ಹೇಳ್ತಿದ್ರು. ಆದರೆ ಆ ತಾಯಿ ಹಾಗೆ ಮಾಡಲಿಲ್ಲ. ಇದುವರೆಗೂ ಪ್ರತಿಯೊಂದು ಹೋರಾಟದಲ್ಲಿ ಭಾಗಿಯಾಗಿ ನನ್ನ ಮಗಳಿಗೆ ನ್ಯಾಯ ಬೇಕಂತ ಹೇಳುವಾಗ ಈ ಸಲ ಪ್ರತಿಯೊಂದು ತಾಯಿಯಂದಿರಲ್ಲಿ ನಾನು ಕೇಳ್ಕೊಳ್ಳೋದು, ನಮ್ಮ ಮನೆಯಲ್ಲಿ ಸಹ ಹೆಣ್ಮಕ್ಕಳಿರ್ತಾರೆ, ಅಥವಾ ಒಂದು ತಂಗಿ, ಅಕ್ಕ, ಯಾರಾದರೂ ನಿಮ್ಮ ಮನೆಯಲ್ಲಿ ಅಮ್ಮ ಇರ್ತಾರೆ. ಹಾಗಾಗಿ ನಮ್ಮ ಮಗಳ ನ್ಯಾಯಕ್ಕೋಸ್ಕರ, ಈ ಸೌಜನ್ಯನಿಗೋಸ್ಕರ ನಾವೊಂದು ಓಟ್ ಹಾಕಬೇಕು. ಆ ಮಗಳ ಮುಖ ತಮ್ಮ ಮುಂದೆ ಬರಲಿ. ಯಾರು ಅಪಪ್ರಚಾರ ಮಾಡೋದನ್ನು ತಲೆಗೆ ತಗೊಳ್ಬೇಡಿ. ಮತ್ತು ಒಂದು ತಮ್ಮಲ್ಲಿ ಪ್ರಶ್ನೆ ಇರ್ಬೋದು, ನೋಟಕ್ಕೆ ಹಾಕಿದರೆ ಸೌಜನ್ಯಳಿಗೆ ಹೇಗೆ ನ್ಯಾಯ ಸಿಗ್ತದೆ ಅಂತ ತಮ್ಮಲ್ಲಿ ಎಲ್ಲರೂ ಹೇಳುವರು. ಅಭ್ಯರ್ಥಿಗಳಿಗೆ ಹಾಕಿದರೆ ಯಾವುದಾದ್ರೂ ಒಂದು ಪಕ್ಷ ವಿನ್ ಆಗ್ತದೆ, ನೋಟ ಹಾಕಿದರೆ ಏನು ಇದರಿಂದ ವೇಸ್ಟ್ ಅಂತ ಹೇಳೋರು ಕೆಲವರು ಮೂರ್ಖರಿರ್ತಾರೆ. ವೇಸ್ಟ್ ಅಲ್ಲ, ನೋಟಕ್ಕೆ ತುಂಬ ಓಟುಗಳು ಬಂದರೆ ಎಲ್ಲರ ಗಮನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇರ್ತದೆ.
ನಮ್ಮ ಡಿ ಸಿ ಅವರು ಈ ಸಲ ಇದ್ದಾರೆ, ಡಿ ಸಿ ಅವರ ಗಮನಕ್ಕೆ ಬರ್ತದೆ, ಸುಪ್ರೀಂ ಕೋರ್ಟ್ನ ಗಮನಕ್ಕೆ ಬರ್ತದೆ. ಹಾಗಾಗಿ ಸೌಜನ್ಯಳಿಗೆ ನ್ಯಾಯ ಅಲ್ಲಿ ಖಂಡಿತ ಸಿಗ್ತದೆ. ಹಾಗಾಗಿ ಇವರು ಈ ಸಲ ಎರಡೂ ಪಕ್ಷದವರು ತೇಜೋವಧೆ ಮಾಡಲಿಕ್ಕೆ ಹೊರಟಿದ್ದಾರೆ, ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ತೇಜೋವಧೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಹಿಂದೂಗಳಲ್ಲ ಅಂತ. ನಾವು ನೈಜ ಹಿಂದೂಗಳಾಗಿ ಈ ಒಂದು ಹೆಣ್ಣಿಗೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದೇವೆ. ಇಲ್ಲಿ ಯಾರು ಜಾತಿಯನ್ನು ನೋಡ್ತಾ ಇಲ್ಲ ನಾವು. ಯಾಕೆಂದರೆ ಸೌಜನ್ಯ ಒಂದು ಗೌಡ ಸಮುದಾಯದಲ್ಲಿ ಹುಟ್ಟಿದ ಹುಡುಗಿ, ಆದರೂ ಇಲ್ಲಿ ಯಾರು ನಾವು ಆ ಸಮುದಾಯದವರಲ್ಲ. ನಾವೊಂದು ನೈಜ ಹಿಂದೂಗಳಾಗಿ, ನಾನು ಒಂದು ಹಿಂದೂ ತಾಯಿಯಾಗಿ ಆ ಸೌಜನ್ಯ ನ್ಯಾಯಕ್ಕಾಗಿ ಹೋಗಿದ್ದೇನೆ. ಹಾಗಾಗಿ ಇಲ್ಲಿ ನೀವು ಹಿಂದೂಗಳನ್ನು ಹೊಡೆಯುವಂಥ ಷಡ್ಯಂತ್ರ, ಜಾತಿಯನ್ನು ಹೊಡೆಯುವ ಷಡ್ಯಂತ್ರ ಅಂತ ಮಾಡಬೇಡಿ. ನಾವು ಯಾವ ರಾಜಕೀಯ ಪಕ್ಷದಲ್ಲಿ ಜಾತಿ ನೋಡಿ ಹೋದದಲ್ಲ. ನಿಮ್ಮ ರಾಜಕೀಯ ಪಕ್ಷ ನೈಜ ಹಿಂದುತ್ವ ಅಂತ ಹೇಳಿದವರು, ನೀವು ಈಗ ಜಾತಿಯ ಮುಖ ನೋಡಿಕೊಂಡು ಅಭ್ಯರ್ಥಿಗಳನ್ನು ಹಾಕ್ತಿದ್ದೀರಿ ವಿನಃ ನಾವು ಯಾವುದೇ ಜಾತಿ ನೋಡಿ ನಾವು ಮುಂದೆ ಹೋದದಲ್ಲ. ಹಾಗಾಗಿ ತಮ್ಮಲ್ಲಿ ನಾನು ಹೇಳ್ತಾ ಇದ್ದೇನೆ, ಒಂದು ಹಿಂದೂ ಮಹಿಳೆಯಾಗಿ ನಾನು ಒಬ್ಬಳು ಸಂಘಟನೆಯಲ್ಲಿ ಇದ್ದವಳು, ಜಾಸ್ತಿ ತೇಜೋವಧೆ ಮಾಡಲಿಕ್ಕೆ ಹೋಗಬೇಡಿ. ನಾವು ಯಾರ್ದು ಕಪಟ ಹಿಂದೂಗಳು, ಯಾರು ನೈಜ ಹಿಂದೂಗಳು ಅಂತ ಸೌಜನ್ಯನ ಈ ಹೋರಾಟದಲ್ಲಿ ನಾವು ನಿಮಗೆ ತೋರಿಸ್ಕೊಡ್ಬೇಕಾಗ್ತದೆ. ಸೌಜನ್ಯನನ್ನು ನಿಮಗೆ ಹೆದರಿಕೆ, ನಿನ್ನೆನೂ ನಾನು ಹೇಳಿದ್ದೇನೆ, ನೈಜ ಹಿಂದೂಗಳ ಅಥವಾ BJP ಅಭ್ಯರ್ಥಿಗಳ, ಕಾಂಗ್ರೆಸ್ ಅಭ್ಯರ್ಥಿಗಳ ಈಗ ಜೀವದಲ್ಲಿ ಇದ್ದರೂ ಸಹ ಈಗ ಜೀವ ಇಲ್ಲದಾಗೆ ಆಗಿದೆ. ಸೌಜನ್ಯನ ಅತ್ಯಾಚಾರ ಆಗಿ 12 ವರ್ಷ ಆದರೂ ಸೌಜನ್ಯ ಈಗ ಜೀವದಲ್ಲಿ ಇಲ್ಲದಿದ್ದರೂ ಸೌಜನ್ಯ ಪ್ರತಿಯೊಬ್ಬರ ಹೃದಯದಲ್ಲಿ ಜೀವಂತವಾಗಿದ್ದಾಳೆ. ಹಾಗಾಗಿ ಈಗ ಎಲ್ರಿಗೂ, ಎರಡು ಪಕ್ಷದವರಿಗೆ ಈ ನೋಟ ಅಂತ ಬಟನ್ ಹೇಳುವಾಗ ಸೌಜನ್ಯನ ಮುಖ ಮುಂದೆ ಬರುವಾಗ ತುಂಬ ಭಯ ಕಾಡ್ತಾ ಉಂಟು. ಭಯ ಅಲ್ಲ, ನಾವು ಹೇಳಿದಾಗೆ 24ನೇ ಇಸವೆಯಲ್ಲಿ ಸೌಜನ್ಯನಿಗೆ ಖಂಡಿತ ನ್ಯಾಯ ಸಿಗ್ತದೆ. ಹಾಗಾಗಿ ಪ್ರತಿಯೊಬ್ಬರಲ್ಲಿ ನಾನು ಕಳಕಳಿಯ ವಿನಂತಿ, ಈ ಸಲ ಒಂದು ನೋಟ ಅಭಿಯಾನದಲ್ಲಿ ಪಾಲ್ಗೊಂಡು ನಮ್ಮ ಸೌಜನ್ಯಳಿಗೆ ನ್ಯಾಯ ತೆಗೆಸಿಕೊಡುವಲ್ಲಿ ನೀವೊಂದು ನೋಟ ಬಟನಿಗೆ ಒತ್ತಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಲ್ಲ, ನೋಟ ಪ್ರಚಾರ ಅಂತ ಕಂಪ್ಲೇಂಟ್ ಕೊಟ್ಟದಂತ ನಾನು ಯಾವುದು ಕಂಪ್ಲೇಂಟ್ ಇದು ಕಾಪಿ ನಮಗೆ ಸಿಗಲಿಲ್ಲ. ಯಾವನೋ ಒಬ್ಬ ಅವನು ಪ್ರತಿ ಸಲ ಪ್ರಚಾರಕ್ಕೋಸ್ಕರ ಏನೆಲ್ಲ ಮಾಡ್ತಿದ್ದಾನೆ ಅಂತ ಒಬ್ಬ ತಾಲೂಕ್ ಪಂಚಾಯತ್ ಸದಸ್ಯ ಅಂತ ಒಬ್ಬನ ಹೆಸರು ನೋಡಿದೆ. ಇಲ್ಲಿ ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಈಗ DC ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ಬರ್ತಿತ್ತು, DC ಮುಖಾಂತರ ಕಂಪ್ಲೇಂಟ್ ಬಂದಿದೆ ಅಂತ. ಯಾಕೆಂದರೆ ನಾನು ಮೊನ್ನೆ DC ಭೇಟಿಯಾಗಿ ಒಂದು ಪತ್ರ ಕೊಟ್ಟಿದ್ದೇನೆ ಅವರಿಗೆ. ನಾವು ಸೌಜನ್ಯ ಹೋರಾಟ ವತಿಯಿಂದ ಈ ಸಲ ನೋಟ ಅಭಿಯಾನ ಮಾಡ್ತಿದ್ದೇವೆ. ನಮಗೆ ನೋಟದ ಬಗ್ಗೆ ಅವೇರ್ನೆಸ್ ಅಲ್ಲ, ನಾವು ಈ ಸಲ ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟ ಮಾಡುವಾಗ ಸೌಜನ್ಯನಲ್ಲಿ ನಾವು ಲಿಂಕ್ ಮಾಡ್ತಿದ್ದೇವೆ. ಅದು ನೀತಿ ಸಂಹಿತೆಯಲ್ಲಿ ಅಡಿಯಲ್ಲಿ ಬರುವುದಾದರೆ ನೀವು ನಮಗೆ ಅದರ ಮಾಹಿತಿ ಕೊಡಬೇಕಂತ ಹೇಳುವಾಗ DC ಅವರಿಗೂ ಅಲ್ಲಿ ಸ್ವಲ್ಪ ಗೊಂದಲ ಆಯಿತು. ಯಾಕೆಂದರೆ ಮೊದಲ ಬಾರಿ ಈ ರೀತಿ ಅಭಿಯಾನ ಆಗ್ತಾ ಉಂಟು. ನಾನು 2 ದಿವಸದಲ್ಲಿ ಮೀಟಿಂಗ್ ಮಾಡಿ ತಮಗೆ ತಿಳಿಸ್ತೇನೆ. ಆದರೂ ನೀವು AC ಅವರ ಪರ್ಮಿಷನ್ ತಗೊಂಡು ಆಯಾ ಪ್ರದೇಶದಲ್ಲಿ ಸಭೆ ಮಾಡಬಹುದು ಅಂತ DC ಹೇಳಿದ್ದಾರೆ. ಈಗ ಸಹ ನಾನು DC ಮೊಬೈಲಿಗೆ ಕರೆ ಮಾಡಿದಾಗ PA ತೆಗೆದ್ರು. ಈಗ ಸಂಜೆ ನಿಮಗೆ ಮಾಹಿತಿ ಕೊಡ್ತೇನೆ, ಏನು ತೊಂದರೆ ಇಲ್ಲ, ನೀವು ಮಾಡ್ಬೋದು ಅಂತ ಹೇಳಿದರು. ಎಲ್ಲಿಯೂ ಅಡ್ಡಿ ಬರಲಿಲ್ಲ. ಆದರೆ ಈಗ ನಾವು DC ಭೇಟಿ ಆದ ನಂತರ ನಮ್ಮ ಈ ಪ್ರೆಸ್ ಮೀಟ್ ಆಗಿ ಇಡೀ ಪ್ರಚಾರ ಆಗುವಾಗ ಇವರಿಗೇನ ತೊಂದರೆ ಆಗ್ತಾ ಉಂಟು. ಹಾಗಾಗಿ ಯಾರ್ಯಾರ ಹತ್ರ ಹೋಗಿ ಬೇಕಾದರೆ ಕಂಪ್ಲೇಂಟ್ ಕೊಡ್ಬೋದು. ನಾವು ಯಾರು ಇವರಾಗೆ ಹಣ ಕೊಟ್ಟು ಅಭಿಯಾನ ಮಾಡುವವರು ಅಥವಾ ಒಂದು ಪಕ್ಷಕ್ಕೆ ಅಭಿಯಾನ ಮಾಡುವವರಲ್ಲ. ಒಂದು ಹುಡುಗಿಗೆ ನ್ಯಾಯಕ್ಕಾಗಿ ಅಭಿಯಾನ ಮಾಡುವಾಗ ಇದಕ್ಕೆ ತೊಂದರೆ ಕೊಡುವುದು ಹೇಳುವಾಗ ಅವರು ಅತ್ಯಾಚಾರಿಗಳೊಟ್ಟಿಗೆ ಭಾಗಿಯಾಗಿರ್ಬೋದು, ಇಲ್ಲದ್ರೆ ಅವರಿಗೆ ಇಷ್ಟು ತೊಂದರೆ ಅನ್ನಿಸುವುದಿಲ್ಲ. ಹಾಗಾಗಿ ನಾವು ಯಾರು ಅದರ ಬಗ್ಗೆ ಮಾತಾಡಿದ್ರು ನಾವು ಕೇರ್ ಮಾಡೋದಿಲ್ಲ. ಜನಗಳಲ್ಲಿ ನಾನು ಹೇಳೋದು, ನಮ್ಮನೆ ವೇಷಗಳು ಬರ್ತಾ ಇದೆ ಇನ್ನು ರಾಕ್ಷಸರಂಥದ್ದು. ನೋಟ ಹೇಳುವಾಗ 4 ಅಕ್ಷರ ನೋಡುವಾಗ, ಆಲ್ಫಾಬೆಟ್ ನೋಡುವಾಗ ಭಯ ಪಡ್ತಾ ಉಂಟು. ಯಾರು ಅವರನ್ನು ಕೇರ್ ಮಾಡಬೇಡಿ. ನಮಗೇನು DC ಅಭ್ಯಂತರ ಇದುವರೆಗೆ ಬರಲಿಲ್ಲ, ಮುಂದುವರಿಬೋದು ಅಂತ ಹೇಳಿದ್ದಾರೆ. ನಾವು ಈಗ ಪ್ರಣಾಳಿಕೆ ಮಾಡ್ತೇವೆ, ಎಲ್ಲ ಕಡೆಗಳಲ್ಲೂ ಸಭೆ ಮಾಡ್ತೇವೆ. ಒಂದು ರಾಜಕೀಯ ಪಕ್ಷ ಯಾವ ರೀತಿ ಪ್ರಚಾರ ಮಾಡ್ತಾರೆ ಪರ್ಮಿಷನ್ ತಗೊಂಡು, ಎಲ್ಲದಕ್ಕೂ ಈಗ ಪರ್ಮಿಷನ್ ಕೊಡ್ತಿದ್ದಾರೆ. ನಮಗೆ ಸಾಮಾನ್ಯ ನಾಗರಿಕ ಪರ್ಮಿಷನ್ ಕೊಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಬರುವುದು ಈ ಸಲ ಒಂದು ಓಟು ಅಂತ. ನೋಟಸ ಬಟನ್ನು ನಾವೇನು ಕೊಟ್ಟದಲ್ಲ, EVM ಮೆಷಿನಲ್ಲಿ ಇರುವುದು. ಸುಪ್ರೀಂ ಕೋರ್ಟ್ ನಮಗೆ ಕೊಟ್ಟಿದೆ ಈ ಒಂದು ಹಕ್ಕನ್ನು. ಹಾಗಾಗಿ DC ಅವರಿದ್ರೆ ತೊಂದರೆ ಕೊಡಲಿಕ್ಕಿಲ್ಲ. ಆದರೆ ಜನರಲ್ಲಿ ಹೇಳೋದು, ಯಾವನೇ ಬಂದು
ನಾನು ತುಂಬ ಕಡೆ ನೋಡಿದೆ. ನಮ್ಮ ಮಂಗಳೂರಲ್ಲಿ ನನಗೆ ಮಹಿಳೆಯರು ಕಾಲ್ ಮಾಡಿ ಹೇಳಿದರು, ಈ ಸಲ ಪಕ್ಷಕ್ಕೆ ಓಟು ಕೇಳ್ತಾ ಇಲ್ಲ ಮೇಡಮ್, ಬಂದು ನೋಟಕ್ಕೆ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ನೋಟ ಹೇಳುವಾಗ ಇಷ್ಟು ಪ್ರಚಾರ ಅವರೇ ನಮ್ಮನ್ನು ಮಾಡಿಕೊಂಡು ಬರುವಾಗ ನಮಗೆ ಸ್ವಲ್ಪ ಲಾಭ ಜಾಸ್ತಿ ಆಗ್ತಾ ಉಂಟು. ಯಾಕೆಂದರೆ ನಮ್ಮನ್ನು ಪ್ರಮೋಷನ್ ಅವರೇ ಮಾಡ್ತಿದ್ದಾರೆ. ನಾವು ಫೀಲ್ಡಿಗೆ ಇನ್ನಿಳಿಬೇಕು, ನಮ್ಮದು ಪ್ರಣಾಳಿಕೆ ಆಗಬೇಕು. ನಾವು DC ಹತ್ರ ಮಾತಾಡಿ ಬಂದಿದ್ದೇವೆ. ಪ್ರೆಸ್ ಮೀಟ್ ಮಾಡುವಾಗಲೇ ಇವರೇ ನಮ್ಮನ್ನು ಪ್ರಮೋಷನ್ ಮಾಡೋದಾದರೆ ನೋಟದ ಹಿಂದೆ ಏನೋ ಶಕ್ತಿ ಉಂಟಂತ ಎಲ್ರಿಗೂ ಗೊತ್ತಾಗಿ ಹಾಗಾಗಿ ಮೊದಲ ಅಭಿಯಾನ 2 ಪಕ್ಷಗಳು ನಮಗೆ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ